ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗೇನ್ ಇನ್ನೊಂದು ಬ್ಲಾಗಲ್ಲಿ ಬರ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ಇದೇನಪ್ಪ ಇವಳು ದಿನ ಬಂದಾಗೆಲ್ಲ ಅದನ್ನೇ ಹೇಳ್ತಾಳೆ ಅಂತ ಅನ್ಕೊತಾ ಇದ್ದೀರಾ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನಗೆ ಪಾಪು ಇರೋದ್ರಿಂದ ಹಿಂಗೆ ಮಾಡ್ತಾಳೆ, ಹಿಂಗೆ ಮಾಡೋಕ್ಕಾಗುತ್ತೆ ವೀಡಿಯೋನ. ಸೊ ಹಾಗಾಗಿ ತುಂಬ ಗ್ಯಾಪ್ ಆದಮೇಲೆ ವೀಡಿಯೋ ತೊಗೊತಾ ಇದ್ದೀನಿ. ನಾನು ಕೂಡ ಕಾಯ್ತಾ ಇದ್ದೀನಿ, ಇವತ್ತು ಮಾಡೋಣ, ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅಂತ. ಟೈಮೇ ಸಿಗ್ತಾ ಇಲ್ಲ. ಸೊ ನನಗೆ ಮಾಮೂಲಿ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಇವಳ ಜೊತೆಗೆ. ಹಾಗಾಗಿ ನನಗೆ ವೀಡಿಯೋಗಳನ್ನ ಮಾಡೋಕ್ಕಾಗ್ತಾಯಿಲ್ಲ. ಇವತ್ತೇನೋ ಒಂದು ಗ್ಯಾಪಲ್ಲಿ ಒಂದು ವೀಡಿಯೋ ಮಾಡೇ ಬಿಡೋಣ ಅಂತ ಬರ್ತಾಯಿದ್ದೀನಿ. ಇವತ್ತಿನ ಕೆಲಸ ಏನಂದರೆ, ನಾನು ಫುಲ್ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ, ಮನೆ ಎಲ್ಲ ಖಾಲಿ ಮಾಡ್ತಾಯಿದ್ದೀನಿ. ಸೊ ಯಾಕೆ ಅಂತ ಹೇಳಿಬಿಟ್ಟು ನಾನು ವೀಡಿಯೋ ಎಂಡಿಂಗಲ್ಲಿ ಹೇಳ್ತೀನಿ, ಕೊನೆ ತನಕ ನೋಡಿ. ಯಾಕೆ ಅನ್ನೋದು ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ. ಇವತ್ತು ಮನೆ ಕ್ಲೀನಿಂಗ್ ಆಗ್ತಾಯಿದೆ, ಅಂದರೆ ಇವತ್ತು ಫುಲ್ ಕಿಚನ್ ಕ್ಲೀನಿಂಗ್ ಇದೆ. ಸೊ ಬನ್ನಿ ನೋಡೋಣ ಇವತ್ತಿನ ನನ್ನ ದಿನ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ. ಆವಾಗಲೇ ಹೇಳಿದ ಹಾಗೆ ಕಿಚನ್ನಲ್ಲಿರೋ ಐಟಮ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಐಟಮ್ಸ್ನು ಪ್ಯಾಕ್ ಮಾಡ್ಕೊಬೇಕು. ಸೊ ಯಾಕೆ ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ. ಸೊ ಅದ್ರ ಜೊತೆಗೇ ಕಿಚನ್ ಕ್ಲೀನ್ ಮಾಡೋದ್ರ ಜೊತೆಗೇ ನಾನು ಟಿ ವಿ ಯೂನಿಟಲ್ಲಿರುವಂಥ ಶೋ ಪೀಸಸ್ ಮತ್ತು ಸ್ವಲ್ಪ ಟಾಯ್ಸ್ ಎಲ್ಲ ಇಟ್ಟಿದ್ದೆ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪ್ಯಾಕಿಂಗ್ ಮಾಡ್ಕೋತಾ ಇದ್ದೀನಿ. ಈ ಟೆಡಿ ಬೇರ್ ಅಂದರೆ ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಎಲ್ಲ ಅವಳು ಆಟಾಡೋವಂಥ ಎಲ್ಲ ಟಾಯ್ಸ್ಗಳನ್ನೂ ಹಾಗೆ ಟಿ ವಿ ಯೂನಿಟ್ ಮೇಲೆ ಇಟ್ಬಿಡ್ತಿದ್ದೆ. ತೊಗೊಂಬಿಟ್ಟು ಅಲ್ಲೊಂದು ಇಲ್ಲೊಂದು, ಆ ಮೂಲೆಯಲ್ಲೊಂದು ಈ ಮೂಲೆಯಲ್ಲೊಂದು ಎಲ್ಲ ಎಸ್ತಿರೋಳು. ತೊಗೊಂಬಂದು ನಾನು ಅದು ಟಿ ವಿ ಯೂನಿಟ್ ಮೇಲೆ ಇಡ್ತಾಯಿದ್ದೆ. ಸೊ ಅವಳು ನೋಡಿದಾಗೆಲ್ಲ ಬೇಕು ಅಂತ ಕೇಳೋಳು. ಅವಳು ಕೇಳಿದಾಗ ಕೊಟ್ಬಿಟ್ಟು, ಅವಳು ಆಟ ಆಡಿದ್ಮೇಲೆ ಅಲ್ಲಿ ಇಲ್ಲಿ ಹಾಕಿರೋಳಲ್ಲ, ಅದನ್ನು ನೀಟಾಗಿ ತೆಗೆದ್ಬಿಟ್ಟು ಹಾಗೆ ಟಿ ವಿ ಯೂನಿಟ್ ಮೇಲೇ ಜೋಡಿಸಿಡ್ತಿದ್ದೆ. ನೋಡೋದಕ್ಕೂ ಲುಕ್ ಆಗಿರ್ತಾ ಇತ್ತು. ಸೊ ಅವಳು ಕೇಳಿದಾಗ ಅದನ್ನು ಕೊಟ್ಟರೆ ಆಟ ಆಡಿಬಿಟ್ಟು ಮುಗಿಸಿದ್ಮೇಲೆ ಮತ್ತೆ ಹಾಗೆ ಮೇಲಿತ್ತಿಡ್ತಾ ಇದ್ದೆ. ಈಗ ಅದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಒಂದು ಬಾಕ್ಸ್ ಒಳಗೆ ಹಾಕಿ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಕ್ಲೀನ್ ಮಾಡ್ತಾ ಇರುವಾಗ ದಿಢೀರಂತ ಮಳೆ ಜೋರಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಐಡಿಯಾನೇ ಇರಲಿಲ್ಲ ಮಳೆ ಬರುತ್ತೆ ಅಂತ. ಇದೇ ಅಲ್ವಾ ನಮ್ಮ ಬೆಂಗಳೂರಿನ ಸ್ಪೆಷಾಲಿಟಿ. ಮಳೆ ನೋಡಿಕೊಂಡು ಹಾಗೆ ಬಂದು ಮತ್ತೆ ಪುನಃ ನಾನು ಟಿ ವಿ ಯೂನಿಟಲ್ಲಿರೋ ಅಂಥ ಎಲ್ಲನೂ ವಸ್ತುಗಳನ್ನು ತೆಗೆದು ಕ್ಲೀನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಎಲ್ಲನೂ ಪ್ಯಾಕ್ ಮಾಡ್ಕೊಬೇಕು. ಇವಾಗ ಎಷ್ಟಾಗುತ್ತೋ ಅಷ್ಟು ಇವತ್ತು ಕೆಲಸ ಮಾಡಿಕೊಂಡ್ರೆ ನಾಳೆ ನಾಡಿದ್ದಕ್ಕೆ ಪ್ಯಾಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಇದು ಅಷ್ಟೇ, ನನ್ನ ಮಗಳು ಟಾಯ್ಸು ತೊಗೊಂಡು ಆಟ ಆಡ್ಬಿಟ್ಟು ಅಲ್ಲಿ ಇಲ್ಲಿ ಬೇಯಿಸ್ತಿರ್ತಾಳೆ. ಅದನ್ನು ಫ್ರಿಜ್ ಮೇಲೆ ಅಥವಾ ಟಿ ವಿ ಯೂನಿಟ್ ಮೇಲೆ ನೀಟಾಗಿ ಜೋಡಿಸಿರ್ತೀನಿ. ನೋಡೋದಕ್ಕೂ ಚೆನ್ನಾಗಿರುತ್ತಲ್ವ. ಅದನ್ನೆಲ್ಲ ತೆಗೆದುಕೊಂಡು ಅದನ್ನು ಕೂಡ ಪ್ಯಾಕ್ ಮಾಡೋದಕ್ಕೆ ಅಂತೆಲ್ಲ ಒಂದು ಸೈಡಲ್ಲಿ ಇಟ್ಕೊಂಡೆ. ಹಾಗೆ ಫ್ರಿಜ್ ಮೇಲೆ ಇದ್ದಿದ್ದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರಿಜ್ ಕೂಡ ಕ್ಲೀನ್ ಮಾಡಿಕೊಂಡೆ. ಇವತ್ತು ಸಖತ್ತಾಗೆ ಮಳೆ ಬರ್ತಾ ಇದೆ, ಇನ್ನೂ ಬರ್ತಾನೇ ಇದೆ ನೋಡಿ. ಅಲ್ಲಿ ಪಕ್ಕದಲ್ಲಿರೋ ಸೈಟ್ ಎಲ್ಲ ಫುಲ್ಲು ನೀರು ತುಂಬಿ ಕೆರೆ ಥರ ಆಗಿದೆ. ಸೊ ಏನೋ ಗೊತ್ತಿಲ್ಲ, ಇವತ್ತು ತುಂಬ ಹೊತ್ತು ಮಳೆ ಬರ್ತಾನೇ ಇದೆ. ಇನ್ನು ವಾಲ್ ಮೇಲೆ ಹ್ಯಾಂಗ್ ಮಾಡಿರುವಂಥ ಫೋಟೋದಿಂದ ಹಿಡಿದು ಪ್ರತಿ ಒಂದನ್ನು ತೆಗೆದು ಕ್ಲೀನ್ ಮಾಡಿಕೊಂಡು ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಯಾಕಿರ್ಬೋದು, ಯಾಕೆ ಈ ಥರ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದಾಳೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಸೊ ಯಾಕೆ ಅಂತ ಹೇಳ್ತೀನಿ ಇವಾಗ. ಯಾಕೆ ಅಂದರೆ ನಾವಿವಾಗ ಮನೇನ ಚೇಂಜ್ ಮಾಡ್ತಾ ಇದ್ದೀವಿ. ಈಗಿರೋಂಥ ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಈಗಿರೋ ಮನೆ 1 BHK ಇದೆ. ಸೊ ನಮಗೆ ಡಬಲ್ ಬೆಡ್ರೂಮ್ ಬೇಕಿತ್ತು. ಹಾಗಾಗಿ ನಾವು ಡಬಲ್ ಬೆಡ್ರೂಮ್ ಮನೇನ ನೋಡ್ಕೊಂಬಂದಿದ್ದೀವಿ. ಸೊ ಅಡ್ವಾನ್ಸ್ ಕೂಡ ಕೊಟ್ಟಿದ್ದೀವಿ. ಇನ್ನೊಂದು 4 ದಿನದಲ್ಲಿ ಅದನ್ನು ಚೇಂಜ್ ಮಾಡ್ತಾ ಇದ್ದೀವಿ. ಹಾಗಾಗಿ ಚಿಕ್ಕ ಪುಟ್ಟದ ಎಲ್ಲ ಥಿಂಗ್ಸ್ಗಳನ್ನೆಲ್ಲ ನಾನು ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಶಿಫ್ಟಿಂಗಿಗೆ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸಿಗೆ ಕೊಟ್ಟಿದ್ದೀವಿ. ಹೇಗೂ ಕ್ಲೀನ್ ಮಾಡ್ತಾ ಇದ್ದೀನಲ್ವಾ ಅಂತ ಹೇಳಿಬಿಟ್ಟು ನಾನು ಕ್ಲೀನ್ ಆಗಿರುತ್ತೆ ಅಂತ ಹೇಳಿ ಕ್ಲೀನ್ ಮಾಡ್ಕೊಂಡಿದ್ದ ತಕ್ಷಣ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ ಅಷ್ಟೇ. ಸೊ ಹೋಗೋ ದಿನ ನಾವೇನು ಮನೆ ಖಾಲಿ ಮಾಡಿ ಹೋಗೋ ದಿನ ಗುಡಿಸೋದು, ಒರೆಸೋದು, ಕ್ಲೀನಿಂಗ್ ಎಲ್ಲ ಮಾಡಬಾರ್ದಂತೆ. ಹಾಗಾಗಿ ನಾನು 4 ದಿನದ ಹಿಂದೆಯಿಂದನೇ ಕ್ಲೀನ್ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಂಡಿದ್ದೀನಿ. ಇನ್ನು ಟಿ ವಿ ಯೂನಿಟ್ ಮೇಲೆ ಇರೋದೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡಾಯಿತು. ಇನ್ನು ಕಿಚನ್ ಕಡೆ ಹೋದೆ. ಅಲ್ಲಿ ಇವತ್ತು ಯೂಸ್ ಮಾಡಿದಂಥ ಪಾತ್ರೆಗಳೆಲ್ಲ ಸ್ವಲ್ಪ ಇದ್ವು, ಅದನ್ನೆಲ್ಲ ಫಸ್ಟ್ ತೊಳೆದಿಟ್ಕೊಂಡ್ಬಿಟ್ಟೆ. ಫಸ್ಟು ಕಿಚನಲ್ಲಿರೋ ಬಾಕ್ಸ್ಗಳನ್ನೆಲ್ಲ ತೊಳ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಆ ಗ್ರೋಸರಿಯಸ್ನೆಲ್ಲ ತೆಗೆದು ಒಂದೊಂದು ಬೌಲಿಗೆ ಹಾಕಿ ತೆಗೆದಿಟ್ಕೊಂಡೆ.
ಇದ್ರ ಮಧ್ಯದಲ್ಲಿ ಅವಾಗವಾಗ ನನ್ನ ಮಗಳು ಹೇಳ್ತಾ ಇರ್ತಾಳೆ. ಸೊ ಅವಳನ್ನ ಸುಧಾರಿಸ್ಕೊಂಡು ಮತ್ತೆ ಪುನಃ ಬಂದು ಮತ್ತೆ ಪುನಃ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡಬೇಕಾಗುತ್ತೆ. ಒಂದೇ ಮನೇಲಿರುವಾಗ ಇಷ್ಟೊಂದು ಇದೆಯಾ ಐಟಮ್ಸ್ ಅಂತ ಗೊತ್ತೇ ಆಗಲ್ಲ. ಬಟ್ ಅದು ಚೇಂಜ್ ಮಾಡುವಾಗಲೇ ಗೊತ್ತಾಗೋದು ನಮ್ಮ ಮನೇಲಿ ಇಷ್ಟೊಂದು ಐಟಮ್ಸ್ಗಳಿದೆಯಾ ಅಂತ. ಸೊ ಎಲ್ಲಾನು ಒಟ್ಟಿಗೆ ತೆಗೆದು ಒಟ್ಟಿಗೆ ತೊಳೆಯೋದಕ್ಕೆ ಸಿಕ್ಕಾಪಟ್ಟೆ ಹಿಂಸೆ ಅನ್ನಿಸ್ತಾ ಇತ್ತು. ರಾತ್ರಿ ಬೇರೆ ನಿದ್ದೆ ಮಾಡಿಲ್ಲ ನಾನು. ಇನ್ನು ಅದಾದಮೇಲೆ ತೊಳೆದಿಟ್ಟಿರೋಂಥ ಬಾಕ್ಸ್ಗಳನ್ನೆಲ್ಲ ನೀಟಾಗಿ ಒಂದು ಡ್ರೈ ಕ್ಲಾತ್ ತೊಗೊಂಡು ನೀಟಾಗಿ ಒರೆಸಿಟ್ಕೊಂಡೆ. ಇದು ಇವತ್ತಿನ ಕೆಲಸ ಆಯಿತು. ಇನ್ನು ನೆಕ್ಸ್ಟ್ ಡೇಗೆ ನಾನು ಮನೇಲಿರುವಂಥ ಫುಲ್ ಎಲ್ಲ ಪಾತ್ರೆಗಳನ್ನೂ ತೊಳೆದಿಟ್ಕೊಬೇಕು ಅಂತ ಅಂದ್ಕೊಂಡೆ. ಸೊ ಒಂದು 3 ಡೇಸ್ಗೆ ಎಷ್ಟು ಬೇಕೋ ಅಷ್ಟು ಪಾತ್ರೆಗಳನ್ನ ಇಟ್ಕೊಂಡು ಉಳಿದಿದ್ದ ಪಾತ್ರೆಗಳನ್ನೆಲ್ಲ ತೊಳೆಯೋಣ ಅಂತ. ಇವತ್ತು ನಮ್ಮ ಅಕ್ಕನ ಮಗಳು ಬಂದಿದ್ಲು. ಪಾಪು ಏನಾದರೂ ಮಧ್ಯದಲ್ಲಿ ಎದ್ದು ಡಿಸ್ಟರ್ಬ್ ಮಾಡಿದ್ರೆ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತಲ್ವಾ ಅಂತ ಹೇಳಿ ಅವಳನ್ನ ಕರೆಸ್ಕೊಂಡಿದ್ದೆ. ಸೊ ಫುಲ್ಲು ಪಾತ್ರೆ ಎಲ್ಲ ತೊಳೆದು ಅದನ್ನು ನೀಟಾಗಿ ಒರೆಸಿ ಒಂದು ಬಾಕ್ಸ್ ಒಳಗೆ ಹಾಕಿ ಫುಲ್ ಪ್ಯಾಕಿಂಗ್ ಆಯಿತು ಇವತ್ತು. ಕಿಚನ್ನಲ್ಲಿರೋ ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳೆದು ಜೋಡಿಸ್ಕೊಂಡ್ಬಿಟ್ರೆ ಅಲ್ಲಿಗೆ 90% ಕಿಚನ್ ಕೆಲಸ ಮುಗ್ದಂಗಾಗುತ್ತೆ. ಇವತ್ತು ನನ್ನ ಮಗಳು ಬಂದಿದ್ಲು ಯಶ್ವಿ. ಸೊ ಅವಳನ್ನು ಕರ್ಕೊಂಡು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಎಲ್ಲಾದರೂ ಮಾಲ್ಗೆ ಹೋಗಿ ಏನಾದರೂ ತಿನ್ಕೊಂಡು ಬರೋಣ ಅಂತ. ಸೊ ಅವಳು ಕೂಡ ತುಂಬ ದಿನ ಆಗಿತ್ತು ಹೊರಗಡೆ ಹೋಗಿ. ಹಾಗಾಗಿ ಅವಳಿಗೂ ಒಂದು ಚೇಂಜ್ ಇರಲಿ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಹೋಗುವಾಗ ರೋಡಲ್ಲಿ ಹೋಳಿಗೆ ಮನೆ ಸಿಕ್ತು. ಸೊ 2 ಹೋಳಿಗೆ ತಿನ್ಕೊಂಡು ಹಾಗೆ ಮುಂದಕ್ಕೆ ಹೋದ್ವಿ. ಹಾಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಪೋಲಾರ್ ಬೇರ್ ಐಸ್ ಕ್ರೀಮ್ ಪಾರ್ಲರ್ನ ನನ್ನ ಕೈ ಬೀಸಿ ಕರಿತಾ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಈ ಟೈಮಲ್ಲಿ ತಿನ್ನೋಕ್ಕಾಗಲ್ಲ. ಅಂತೂ ಇಂತೂ ಮಾಲ್ ಒಳಗೆ ಹೋದ್ವಿ. ನನ್ನ ಮಗಳಂತೂ ಫಸ್ಟ್ ಟೈಮ್ ಮಾಲ್ಗೆ ಹೋಗ್ತಾ ಇರೋದು. ಸೊ ಸಿಕ್ಕಾಪಟ್ಟೆ ಅವಳಿಗೆ ಎಂಜಾಯ್ ಮಾಡಿದ್ಲು. ಯಶ್ವಿ, ಈ ಎಸ್ಕಲೇಟರಲ್ಲಿ ಹೋಗೋದಂದ್ರೆ ಅವಳಿಗೆ ತುಂಬ ಇಷ್ಟ ಆಗೋಯ್ತು. ಸೊ ಅವಾಗವಾಗ ಹೋಗೋಣ ಅಂತ ಹೇಳ್ತಾ ಇದ್ಲು. ಅವಳಿಗೋಸ್ಕರ ಒಂದು 20 ಸಲ ಮೇಲೆ ಹೋಗೋದು ಕೆಳಗೆ ಬರೋದು ಹೀಗೆ ಮಾಡ್ತಾ ಇದ್ವಿ ಅವಳ ಖುಷಿಗೋಸ್ಕರ. ಆ್ಯಕ್ಚುಲಿ ಅವಳನ್ನ ಕರ್ಕೊಂಬಂದಿದ್ದು ಇಲ್ಲಿಗೆ ಗೇಮ್ ಆಡಿಸ್ಬೇಕಂತ ಹೇಳಿಬಿಟ್ಟು. ಮಾಲ್ ಕೂಡ ಇದೇ ಫಸ್ಟ್ ಟೈಮ್ ಅವಳು ಬರ್ತಾ ಇರೋದು. ಮಾಲು ಪರಿಚಯ ಆಗುತ್ತೆ, ಹಾಗೆ ಅವಳನ್ನ ಆಟ ಆಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು. ಟಿಕೆಟ್ ತೊಗೊಳಕ್ಕೆ ತುಂಬ ರಶ್ ಇತ್ತು. ಹಾಗಾಗಿ ನನ್ನ ಹಸ್ಬೆಂಡ್ಗೆ ಅಷ್ಟು ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ಏನು ಮಾಡೋದಪ್ಪ ಅಂತ ಹೇಳಿ ಅಲ್ಲೇ ಎಲ್ಲ ಸ್ವಲ್ಪ ಫೋಟೋ ಎಲ್ಲ ತೊಗೊಂಡು ಹಾಗೆ ಚಾಟ್ಸ್ ಎಲ್ಲ ತಿನ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಕ್ಚುಲಿ ಮಾಲಿಗೆ ಬಂದಿದ್ದು ಅವಳಿಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ಅವಳನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವಳ ಪಾಡಿಗೆ ಅವಳನ್ನ ಬಿಟ್ಬಿಟ್ಟಿದ್ವಿ. ಇಡೀ ಮಾಲೆಲ್ಲ ಓಡಾಡಿದ್ಲು, ನಿಂತಲ್ಲೇ ಡ್ಯಾನ್ಸ್ ಎಲ್ಲ ಮಾಡಿದ್ಲು. ಅದ್ರ ಮಧ್ಯದಲ್ಲಿ ಇನ್ನೊಂದು ಬೇಬಿ ಬಂದು ಅವಳನ್ನ ಮಾತಾಡಿಸಿದಾಗ ಅವಳ ರಿಯಾಕ್ಷನ್ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿತ್ತು. ಸೊ ಇಬ್ಬರು ಹಗ್ ಮಾಡಿಕೊಂಡು 1 ಮಿನಿಟಲ್ಲೇ ಅವರು ಫ್ರೆಂಡ್ ಆಗೋದ್ರು. ಸೊ ಇದನ್ನೆಲ್ಲ ನೋಡಿ ಅವ್ರ ಅಮ್ಮನೂ ಕೂಡ ತುಂಬ ಖುಷಿಪಟ್ಟರು. ಆಮೇಲೆ ಅವರಿಬ್ರು ಟಾಟಾ ಬಾಯ್ ಬಾಯ್ ಹೇಳ್ಕೊಂಡು ಅವ್ರ ದಾರಿ ಅವ್ರಿಗೆ, ಇವ್ರ ದಾರಿ ಇವ್ರಿಗೆ ಅನ್ಕೊಂಡು ಹೋಗ್ತಾ ಇದ್ರು. ಆದರೂ ನನ್ನ ಮಗಳಿಗೆ ಮನಸ್ಸಿರಲಿಲ್ಲ. ಇಷ್ಟೆಲ್ಲ ಆದಮೇಲೆ ನನ್ನ ಹಸ್ಬೆಂಡ್ಗೆ ಕೆಲಸದ ಕಡೆ ಹೋಗಬೇಕಿತ್ತು. ಸೊ ಹಾಗಾಗಿ ಆಯಿತು, ಇನ್ನೇನು ಮನೆ ಕಡೆ ಹೋಗೋಣ ಅಂತ ಹೇಳಿ ಮಾಲೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಅಲ್ಲ ಅಲ್ಲ, ಇವಾಗ ಹೇಳು, ಎಲ್ಲೋಗಿದ್ದೆ ನೀನು? ಎಲ್ಲೋಗಿದ್ದೆ? ಮಾಲ್ಗೆ ಹೋಗಿದ್ದೆ. ಮಾಲ್ ಚೆನ್ನಾಗಿತ್ತಾ? ಸೂಪರ್ ಆಗಿತ್ತಾ? ಹೌದಾ? ಅಟ್ಟಮಟ್ಟೆ ಟೂಟು ಅಮ್ಮ ಬೇಡವಾ? ಹೋಗ್ಲಾ ನಾನು? ಯಾರಿಗೆ ಟೂಟು? ಅಮ್ಮಗೆ ಎಂತ ಟೂಟು? ಅಮ್ಮ ಏನ್ ಮಾಡಿದ್ರು? ಅಯ್ಯ ಅಂತ ಅಮ್ಮ ಏಯ್ ಅಂದ್ರ? ಅಮ್ಮ ಎಷ್ಟು ಮುದ್ದು ಮಾಡ್ತಾರ ನಿನ್ನ? ಹಂಗಂದ್ರ ಅಮ್ಮ ಮುದ್ದು ಮಾಡ್ತಾರ ನಿನ್ನ. ಮುದ್ದು ಆಯ್ತು. ಸೇ ಬಿಡು ಮತ್ತೆ. ಅಮ್ಮಂಗ್ ಟೂ ಬಿಡಬಾರ್ದು. ಓಕೆ ಓಕೆ. ಜಿಯಲ್ಲಿ ಇದೆಯಲ್ಲ, ಜಿಯ ಬೇಕಾ? ಟೂ ನಾನು ಟೂ ಬಿಟ್ಟಲ್ಲ.
ಅಪ್ಪ ಬೇಡ ಹೋಗು ನಿನ್ಗೆ ಹೋಗು ಬೇಡ ಅಂದ್ರೆ ಹೋಗು ಶೂ ಬಿಟ್ಟು ನಿನ್ನ ಅಪ್ಪನಿಗೆ ಡನ್ ಕೊಡಲ್ಲ ನಾನು ಜ್ಯೂಸ್ ಕುಡಿತೀನಿ ಎಂತ ಕೊಡ್ಬೇಕು ಟ್ವಿಂಕಲ್ ಟ್ವಿಂಕಲ್ ಗೊತ್ತಾಯ್ತು ಅಪ್ಪ ಬೋದ ವಲ್ಸೋ ಹೈ ಅದೇ ಒಂದೇ ನೆನ್ಪಿರೋದು ಅವಳಿಗೆ ಅಪ್ಪ ಬೋದ ವಲ್ಸೋ ಹೈ ಅಂತಾಳೆ ಇಂತ ಬರ್ಬಾರ್ದ ನಾನು ಆಯ್ತು ಹೋಗು ಅಯ್ಯೋ ಏನಂತೆ ಇಂತ ಬಲ್ಬೆಲ್ಲ ಹೋಗು ಯಾಕೆ ಅಪ್ಪ ಬೇಡ್ವಾ ನಮ್ಮಪ್ಪ ಬೇಡ ಹೋಗು ನೀನ್ ಬೇಡ ಹೋಗು ತೂ ನಿನ್ ಜೊತೆ ಹೋಗು ನೀನ್ ಬೇಡ ಹೋಗು ಅಂದಲ್ಲ ಹೋಗು ಬಲ್ಬೆಲ್ಲ ಹೋಗು ಅಂದಲ್ಲ ಹೋಗು ಹೋಯ್ತೀನಿ ಆಯ್ತು ಹೋಯ್ತೀನಿ ಹೋಗು ಆಯ್ತು ಬರಲ್ಲ ಹೋಗು ನಂದು ಪುಟ್ಟಕ್ಕ ನಿಂಗೆ ಕೊಡಲ್ಲ ಹೋಗು ಕೊಡಲ್ಲ ನಿಂಗೆ ಹೋಗು ಹೋಗು ಅಂದಲ್ಲ ನೀನೀಗ ಪುಟ್ಟಕ್ಕ ಯಾರ್ದು ನಂದಲ್ವಾ ಪುಟ್ಟಕ್ಕ ಮತ್ತೆ ಪುಟ್ಟಕ್ಕ ನನ್ಗೆ ನೀನ್ ಯಾರ ಮಗಳು ಆಯ್ತು ನಿಂದೆ ಪುಟ್ಟಕ್ಕ ಆಯ್ತು ನಿಂದೆ ಪುಟ್ಟಕ್ಕ ಬಿಡು ಸೊ ನೋಡಿದ್ರಲ್ಲ ಇವತ್ತು ನಾನು ಯಾಕೆ ಮನೆ ಕ್ಲೀನಿಂಗ್ ಮಾಡಿದೆ ಅಂದರೆ ಕಿಚನ್ ಕ್ಲೀನಿಂಗ್ ಮಾಡಿದೆ ಯಾಕೆ ಪ್ಯಾಕಿಂಗ್ ಮಾಡ್ಕೋತಾ ಇದ್ದೀವಿ ಅಂತ ಹೇಳಿಬಿಟ್ಟು ನಿಮಗೆಲ್ಲ ಗೊತ್ತಾಗಿರ್ಬೋದು. ಎಸ್ ನಾವು ಮನೆ ಖಾಲಿ ಮಾಡ್ತಾ ಇದ್ದೀವಿ. ಈಗಿರೋವಂಥ ಮನೆ ಖಾಲಿ ಮಾಡಿ ಇನ್ನೊಂದು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇವಾಗಿರೋವಂಥ ಮನೆ ಬಂದುಬಿಟ್ಟು ಸಿಂಗಲ್ ಬೆಡ್ರೂಮು. ಸೊ ಇವಾಗ ಹೋಗ್ತಾ ಇರೋದು ಡಬಲ್ ಬೆಡ್ರೂಮ್ಗೆ ನೋಡ್ಕೊಂಬಂದಿದ್ದೀವಿ. ಎಲ್ಲ ಓಕೆ ಆಗಿದೆ. ಹಾಗಾಗಿ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಸೊ ಇನ್ನೊಂದು 4-5 ದಿನದಲ್ಲಿ ಶಿಫ್ಟ್ ಆಗ್ತಾ ಇದ್ದೀವಿ. ಅದರೊಳಗಡೆ ನಾವು ಮನೆಯಲ್ಲಿರುವಂಥ ಏನು ಕಿಚನ್ ಐಟಮ್ಸ್ಗಳನ್ನೆಲ್ಲ ಸ್ವಲ್ಪ ತೊಳ್ಕೊಂಬಿಟ್ಟು ನೀಟ್ ಮಾಡಿಕೊಂಡು ಹೋಗೋದಕ್ಕಿಂತ ಮುಂಚೆ ಎಲ್ಲನೂ ನೀಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ತೊಳಿತಾ ಇದ್ದೀನಿ. ಪಾಪು ಆ್ಯಕ್ಚುಲಿ ನಮ್ಮ ಮಮ್ಮಿ ಬರಬೇಕಿತ್ತು, ಬರ್ತೀನಿ ಅಂತ ಹೇಳಿದರು. ಅವ್ರದ್ದೇ ಆಗಿರೋ ಕಾರಣಗಳಿಂದ ಅವರು ಬರೋಕ್ಕಾಗಲಿಲ್ಲ. ಸೊ ಹಾಗಾಗಿ ಪುಟ್ಟು ಪಾಪುನ ಇಟ್ಕೊಂಡು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀನಿ. ಅವಳು ಬೇರೆ ರಾತ್ರಿಡೀ ಮಲ್ಕೊಳ್ಳಲ್ಲ ಅಂತಾಳೆ. ಸೊ ಹಗಲಿಡೀ ಮಲ್ಕೋತಾಳೆ. ಅದೊಂದು ಅಡ್ವಾಂಟೇಜ್ ಇದೆ ಈ ಟೈಮ್ಗೆ. ಬಟ್ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ನಿದ್ದೆ ಇಲ್ಲದೆ ಇರೋಕ್ಕಾಗಲ್ಲ. ಎವ್ರಿ ಡೇ ಏನಾಗ್ತಿತ್ತು, ಅವಳು ನೈಟ್ ಇಡೀ ಎದ್ದಿರ್ತಿದ್ಲು, ಅವಳ ಜೊತೆಗೆ ನಾನು ಎದ್ದಿರ್ತಿದ್ದೆ. ಸೊ ಹಗಲಲ್ಲಿ ಒಂದು 12 o'clock ತನಕ ನಾನು ಮಲ್ಕೊತಾ ಇದ್ದೆ. ಬೆಳಗ್ಗೆ ತಿಂಡಿ ತಿಂದು ಸಮ್ಟೈಮ್ಸು ಬೆಳಗ್ಗೆ ತಿಂಡಿ ತಿಂದು ಮಲ್ಕೋತಾ ಇದ್ದೆ, ಇಲ್ಲಾಂದರೆ ಕಂಟಿನ್ಯೂಸ್ ಹಾಗೆ ನಿದ್ದೆ ಕಂಟಿನ್ಯೂ ಮಾಡ್ತಿದ್ದೆ. ಒಂದು 11 ಅಥವಾ 12 ತನಕ ಮಲ್ಕೊತಾ ಇದ್ದೆ. ಅದಾದಮೇಲೆ ಅವಳು ಕಂಟಿನ್ಯೂಸ್ ಆಗಿ ಮಲ್ಕೊಳ್ಳೋಳು, ನಾನು ಎದ್ಬಿಟ್ಟು ಏನಾದರೂ ಮಾಡ್ಕೋಬೇಕಲ್ಲಪ್ಪ ಕೆಲಸನ. ಹಾಗಾಗಿ ಎದ್ಬಿಟ್ಟು ಕೆಲಸ ಮಾಡ್ಕೊತಾ ಇದ್ದೆ. ಮತ್ತು ಪುನಃ ಅದೇ ಥರ ಇರ್ತಿತ್ತು. ಬಟ್ ಇವತ್ತೇನಾಗಿದೆ ಅಂದರೆ ನನಗೆ ಅವಳು ಹಗಲಿಡೀ ನಾನು ಮಲ್ಕೊಂಡಿಲ್ಲ. ಸೊ ರಾತ್ರಿಡೀ ನಾನು ಮಲ್ಕೊಂಡಿಲ್ಲ, ಅವಳು ಮಲ್ಕೊಂಡಿಲ್ಲ. ಬಟ್ ಅವಳು ಡೇ ಫುಲ್ ಮಲ್ಕೊಂಡಿದ್ದಾಳೆ. ನನಗೆ ಕೆಲಸ ಇದೆ, ಹಾಗಾಗಿ ಆ ಗ್ಯಾಪಲ್ಲಿ ಕೆಲಸ ಎಲ್ಲ ಮಾಡ್ಕೊಂಡಿದ್ದೀನಿ. ಬಟ್ ಸಿಕ್ಕಾಬಟ್ಟೆ ಟಯರ್ಡ್ನೆಸ್ ಇತ್ತು ಮಾಡುವಾಗ. ಇಟ್ಸ್ ಓಕೆ, ಮಾಡಲೇಬೇಕಲ್ವಾ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಮನೆ ಚೇಂಜ್ ಮಾಡುವಾಗ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಮನೆ ಚೇಂಜ್ ಮಾಡಿದ್ಮೇಲೆ ಆ ಮನೆಯಲ್ಲಿ ನೆಕ್ಸ್ಟ್ ವಿಡಿಯೋ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋನ ಹೀಗೆ ನೋಡ್ತಾ ಇರಿ, ಮುಂದೆ ಬರೋ ವಿಡಿಯೋಗಳನ್ನ ಹೀಗೆ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಹೀಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಂಗೆ ಹೊಸ ಮನೆಯಲ್ಲಿ ಹೊಸ ವ್ಲಾಗ್ನ ಮಾಡೋದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಬಾಯ್ ಬಾಯ್.